ಮಾತೃಕಾನ್ಯಾಸದಲ್ಲಿ ಓಂ ಚಂ ಚಾರ್ವಂಗಾಯ ನಮಃ, ಓಂ ಛಂ ಛಂದೋಗಮ್ಯಾಯ ನಮಃ ಅಂತ ಇವೆರಡು ಮಂತ್ರಗಳಿಂದ ಎಡಗೈಯ ಭುಜ ಸಂಧಿ ಮತ್ತು ಎಡಗೈಯ ಮೊಣಗಂಟು ಇವೆರಡನ್ನು ಕೂಡ ಮುಟ್ಕೊಳ್ಳೋದು. ಚಾರ್ವಂಗ ಅಂದ್ರೆ ಸುಂದರವಾದಂತಹ ಅಂಗವುಳ್ಳವನು ಅಂತ ಅದರ ಅರ್ಥ. ಛಂದೋಗಮ್ಯ ಅಂದ್ರೆ ವೇದಗಳಿಂದ ಪ್ರತಿಪಾದ್ಯ. ಛಂದಸ್ಸುಗಳು ಅಂದ್ರೆ ವೇದಗಳು, ಅವುಗಳಿಂದ ಗಮ್ಯ ಪ್ರತಿಪಾದ್ಯನಾದವನು ಅಂತ ಈಗ ಅದಕ್ಕೆ ಅರ್ಥ ಆಗ್ತದೆ. ಮುಂದೆ ಓಂ ಜಂ ಜನಾರ್ದನಾಯ ನಮಃ ಮತ್ತು ಓಂ ಝಂ ಝಾಟಿತಾರಯೇ ನಮಃ ಅಂತ. ಜನಾರ್ದನ ಮತ್ತು ಝಾಟಿತಾರಿ ಎಂಬ ಎರಡು ಶಬ್ದಗಳಿಂದ ಎಡಗೈಯ ಮಣಿಗಂಟು ಮತ್ತೆ ಎಡಗೈಯ ಬೆರಳಿನ ಗಂಟುಗಳು ಇವುಗಳನ್ನು ಮುಟ್ಕೊಳ್ಳೋದು. ಜನಾರ್ದನ ಎಂಬ ಶಬ್ದದ ಅರ್ಥವನ್ನ ಹಿಂದೆ ಈ ಶ್ರೌತಾಚಮನವನ್ನ ನೋಡುವಾಗ ನೋಡಿದ್ದೇವೆ. ಅದರಿಂದ ಹೆಚ್ಚಿನ ವಿವರಣೆಯನ್ನು ಇಲ್ಲಿ ಬೇಕಾಗಿಲ್ಲ. ವಿಶ್ವಕ್ಸೇನೋ ಜನಾರ್ದನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಆ ಶಬ್ದದ ಒಂದು ಶ್ರವಣ ಇದೆ, ಶಬ್ದವನ್ನು ಕೇಳ್ತೇವಲ್ಲ ನಾವು. ದುರ್ಜನರ ನಾಶಕ ಅಂತ ಅರ್ಥ. ನಜ ಮತ್ತು ಅರ್ಧನ. ಜನಾರ್ದನ ಅಂದ್ರೆ ದುಷ್ಟ ಜನರನ್ನ, ಜನ ಅಂದ್ರೆ ದುಷ್ಟ ಜನರು, ಆ ದುಷ್ಟ ಜನರನ್ನ ನಾಶ ಮಾಡುವವನು ಅಂತ ಈ ಒಂದು ಅರ್ಥ ನಮಗೆ ಕಂಡೇ ಕಾಣ್ತದೆ. ಅದಲ್ಲದೆ ನಜಾಯತೆ ಅರ್ಧಯತಿ ಚ ಸಂಸಾರೆ, ಇದು ಗೀತಾ ಭಾಷೆಯಲ್ಲಿ ಆಚಾರ್ಯ ಹೇಳಿರುವಂತಹ ಅರ್ಥ. ಸಭೂತಃ ಸಸ್ಯಾಸೀತ್ ಸನಾಸೀತ್ ನ ಜಾಯತೆ, ಹುಟ್ಟುವುದಿಲ್ಲ. ನ ಮತ್ತು ಜಾಯತೆ, ಅಲ್ಲಿ ಎರಡರಿಂದ ನ ಎಂಬ ಅಕ್ಷರ ಮತ್ತು ಜ ಎಂಬ ಎರಡು ಅಕ್ಷರಗಳನ್ನು ತಗೋಣ. ಅದು ನಜ ಅಂತ ಆಯ್ತು. ಅದು ಪೂರ್ವಾಪರಿ ಭಾವ ಹೊಂದಿದೆ. ಜ ಮೊದಲು ಬಂದು ನ ಆಮೇಲೆ ಬಂದಿದೆ, ಅದರಿಂದ ಜನ ಅಂತಾಗಿದೆ. ಮತ್ತೆ ನಮ್ಮ ಸಂಸಾರವನ್ನು ಅರ್ಧನ ಮಾಡ್ತಾನೆ, ನಾಶ ಮಾಡ್ತಾನೆ. ಈ ಎರಡು ಅರ್ಥ. ದುಷ್ಟ ಜನರನ್ನು ನಾಶ ಮಾಡ್ತಾನೆ ಅಂತ ಒಂದು ಅರ್ಥ, ಸಜ್ಜನರಿಗೂ ಆದರೂ ಕೂಡ ಸಂಸಾರವನ್ನು ನಾಶಪಡಿಸುವವನು ಅಂತ ಇನ್ನೊಂದು ಅರ್ಥ. ಮುಂದೆ ಝಾಟಿತಾರಿ ಅಂತ ಕನ್ನಡದಲ್ಲಿ ಝಾಡಿಸುವುದು ಅಥವಾ ಜಾಡಿಸುವುದು ಅಂತ ಹೀಗೆಲ್ಲ ಹೇಳ್ತೇವೆ. ಧೂಳು ಝಾಡಿಸುವುದು, ಬಟ್ಟೆಯ ಮೇಲಿನ ಧೂಳನ್ನು ಝಾಡಿಸುವುದು, ಅಥವಾ ಯಾರಾದ್ರೊಬ್ಬ ಎದುರಾಳಿ ನಮಗೆ ಬಂದುಬಿಟ್ರೆ ಅವನನ್ನ ಚೆನ್ನಾಗಿ ಝಾಡಿಸುವುದು ಅಂತ ಶಬ್ದ ಪ್ರಯೋಗ ಈಗಲೂ ಕೂಡ ಕಂಡೇ ಇದೆ. ಅದರಿಂದ ಝಾಡಿಸುವುದು ಅಂದ್ರೆ ಅವನಿಗೆ ತಕ್ಕ ಶಾಸ್ತಿ ಮಾಡುವುದು, ಅವನ ಸಭೆ ಬಡಿಯೋದು ಅಂತ ಅರ್ಥ. ಶತ್ರುವನ್ನು ಝಾಡಿಸುವುದು ಅಂತಾನೆ ಅದಕ್ಕೆ ಅರ್ಥ. ಝಟ ಸಂಗಾತೆ, ಝಟ ಅಂತ ಧಾತು ಇದೆ, ಜಡ, ಹೀಗೆಲ್ಲ ಒಂದು 2-3 ಧಾತುಗಳು ಇಂಥ ಸಮಾನವಾದಂತಹ ಹೋಲಿಕೆ ಇರುವಂಥವು. ಇಲ್ಲಿ ನಾವು ನೋಡುವಂಥದ್ದು ಝಟ ಅಂತ. ಝಾಟಿತಾಹ ಘಾತಿತಾಹ ವಿದ್ರಾವಿತಾಹ ವಾ ಅರಯಃ ಏನ ಸಹ, ಯಾರು ಶತ್ರುಗಳನ್ನು ಹಿಮ್ಮೆಟ್ಟಿಸಿದ್ದಾನೋ ಅವನೇ ಝಾಟಿತಾರಿ. ಕೊನೆಯದ್ದಾಗಿ ಞಮ ಅಂತ, ಈ ಚವರ್ಗದಲ್ಲಿ ಬರುವಂತ ಕೊನೆಯ ಅಕ್ಷರ ಓಂ ಞಂ ಞಮಾಯ ನಮಃ ಅಂತ. ಚವರ್ಗದ ಅನುನಾಸಿಕ ಅಕ್ಷರ, ಎಡಗೆಯ ಬೆರಳ ತುದಿಗಳನ್ನು ಮುಟ್ಟಬೇಕು. ಞಮ ಅಂದ್ರೆ ಏನು? ಸಾಮಗಾನದಿಂದ ವೇದ್ಯ. ಇಂಗ್ ಧ್ವನವು ಅಂತ, ಈ ಇಂಗ್ ಧ್ವನವು ಅಂತ ಧಾತು. ನಾನು ಮೊದಲು ಇಂಗ್ ಅಂತ ಹೇಳಿದೆ, ಇಂಗಲ್ಲ, ಇಂಗ್. ಈ ಚವರ್ಗದ ಅನುನಾಸಿಕ ಅಕ್ಷರ ಮೊದಲು ಬರಬೇಕು, ನೀ ಅಂತ. ಮುಂದೆ ಕವರ್ಗದ ಅನುನಾಸಿಕ ಅಕ್ಷರ ಧಾತುವಿನ ಕೊನೆಯಲ್ಲಿದೆ. ಹೀಗೆ ಚವರ್ಗದ ಅನುನಾಸಿಕ ಅಕ್ಷರ ನೀ ಅದು ಮೊದಲು, ಅದು ಕೂಡ ಉಚ್ಚಾರ ನೀ ಅಲ್ಲ, ಞ, ಞಂಗ್. ಞ ಕವರ್ಗದ ಅನುನಾಸಿಕ ಕೊನೆಗೆ. ಆದ್ರೆ ಧಾತುವಿನಲ್ಲಿ ಉಳಿಯುವುದು ಆ ಮೊದಲನೇ ಅಕ್ಷರ ಚವರ್ಗದ ಅನುನಾಸಿಕ ಅಕ್ಷರ ಮಾತ್ರ, ಞ ಅನ್ನೋದು ಮಾತ್ರ. ಕವರ್ಗದ ಅನುನಾಸಿಕ ಅಕ್ಷರ ಕೊನೆಗೆ ಏನಿದೆ ಅದು ಹೊರಟೋಗ್ತದೆ. ಡುಕ್ರಿಂಕರಣೆ ಅಂತ ಹೇಳ್ತೀವಲ್ಲ, ಅಲ್ಲಿ ಡುಕ್ರಿ ಅನ್ನೋಲ್ಲಿ ಡು ಹೋಗ್ತದೆ, ಞನೂ ಹೊರಟೋಗ್ತದೆ, ಕ್ರಿ ಮಾತ್ರ ಉಳಿತದೆ ಧಾತುವಿನಲ್ಲಿ ಮುಂದೆ. ಹಾಗೆ ಞಂಗ್ ಧ್ವನವು ಅಂತ ಧಾತು ಇದೆ. ಞಮತೆ ಇತಿ ಞಃ ಸಾಮಘೋಷಃ, ಮೊಳಗುವಂತ ಜೋರಾಗಿ ಕರ್ಣಕ್ಕೆ ಕೇಳಿ ಬರುವಂತೆ ಶುಭದಾಯಕವಾಗಿ ಮೊಳಗುವಂಥದ್ದು ಸಾಮಘೋಷ. ಆದ್ರಿಂದ ಮ ಅದು ತಿಳಿಯಲ್ಪಡುವವನು, ಸಾಮಗಾನದಿಂದ ವೇದ್ಯ ಅಂತ ಹೀಗರ್ಥ. ಇದು ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿರುವಂತಹ ಅರ್ಥ.
ವಿದ್ಯಾಸಿಂಹಾಚಾರ್ಯ ಅದನ್ನು ವರ್ಣಿಸುವಂತೆ ಸಾಮಗಾನದಿಂದ ತಿಳಿಯಲ್ಪಟ್ಟವನು ಮತ್ತೆ ಬೇರೆ ಬೇರೆ ಯಾವುದೇ ಧ್ವನ್ಯಾತ್ಮಕ ಶಬ್ದಗಳು, ಎಲ್ಲ ರೀತಿಯಾದ ಶಬ್ದಗಳಿಂದ, ಗೆಜ್ಜೆ ಇತ್ಯಾದಿ ಬೇರೆ ಬೇರೆ ರೀತಿಯಾದ ಎಲ್ಲಾ ಶಬ್ದಗಳಿಂದಲೂ ಸಕಲ ಧ್ವನಿಗಳಿಂದಲೂ ಪ್ರತಿಪಾದ್ಯನಾದವನೇ ಯಮ ಅಂತ ಹೇಳಿ. ಮುಂದೆ ಓಂ ಟಂ ಟಂಕಿನೇ ನಮಃ, ಓಂ ಟಂ ಫಲಕಾಯ ನಮಃ, ಇವೆರಡು ಮಂತ್ರಗಳಿಂದ ಬಲಗಾಲಿನ ತೊಡೆಯ ಸಂಧಿ ಮತ್ತೆ ಬಲಗಾಲಿನ ಮೊಣಗಂಟು ಇದಿಷ್ಟನ್ನು ಕೂಡ, ಅಂದ್ರೆ ಮಂಡಿ ಕಾಲು ಇದಷ್ಟನ್ನು ಕೂಡ ಮುಟ್ಕೊಳ್ಬೇಕು. ಅಲ್ಲಿ ಟಂಕಿ ಅಂದ್ರೆ ಏನು? ಟಂಕ ಅಂದ್ರೆ ಒಂದು ಕೊಡಲಿಯಂಥ ಆಯುಧ, ಅಥವಾ ಅದಕ್ಕಿಂತ ಹೆಚ್ಚು ಸೂಕ್ತವಾದದ್ದು ಕಲ್ಲನ್ನು ಕೆತ್ತುವಂತಹ ಚಾಣ ಅಥವಾ ಚೇಣು, ಅದನ್ನು ಹಿಡಿದವನೇ ಈ ಟಂಕಶಾಲೆ ಅಂತ ಹೇಳ್ತಿರ್ತಾರೆ. ಈ ನಾಣ್ಯಗಳನ್ನು ಮುದ್ರಿಸುವಂತಹ ಒಂದು ಜಾಗ ಅದು. ಅಥವಾ ಲೋಹದ ಅನೇಕ ಬೇರೆ ಬೇರೆ ಆಯುಧಗಳನ್ನ, ಪಾತ್ರಗಳನ್ನೆಲ್ಲ ತಯಾರು ಮಾಡುವಂತಹ ಜಾಗನೂ ಕೂಡ ಅದೇ ಟಂಕಶಾಲೆ. ಟಂಕನ ಅಂದ್ರೆ ಆ ಮುದ್ರಿಸುವುದು, ಕೆತ್ತುವುದು ಅಂತಾನೆ ಅರ್ಥ. ಲೋಹದಲ್ಲಿ ಅಥವಾ ಕಲ್ಲಿನಲ್ಲಿ ಎರಡಕ್ಕೂ ಕೂಡ ಅದನ್ನು ಆಗಬಹುದು. ಅಂತ ಒಂದು ಟಂಕ ಅನ್ನುವ ಆಯುಧವನ್ನು ಹಿಡ್ಕೊಂಡವನೇ ಈ ಟಂಕಿ, ಚೇಣನ್ನು ಧರಿಸಿದವನು ಅಂತ ಅದರ ಅರ್ಥ. ಈ ಮಾತೃಕಾನ್ಯಾಸದ ಧ್ಯಾನ ಶ್ಲೋಕದಲ್ಲಿ ಉದ್ಯದ್ಭಾಪ್ಸು ಸಮಾಭಾಸ ಅಂತ ಏನು ಶ್ಲೋಕ ಇತ್ತಲ್ಲ, ಅಲ್ಲಿ ಟಂಕಿ ದಂಡೀಚ ಧನ್ವೀಚ ಅನ್ನೋದನ್ನು ನೋಡುವಾಗ ದಂಡವನ್ನು ಹಿಡ್ಕೊಂಡಿರುವ ಒಂದು ರೂಪ, ಧನುಸ್ಸನ್ನು ಹಿಡ್ಕೊಂಡಿರುವ ಒಂದು ರೂಪ, ಮತ್ತೆ ಟಂಕವನ್ನ ಅದೇ ಚಾಣವನ್ನು ಹಿಡ್ಕೊಂಡಿರುವಂತಹ ಮತ್ತೊಂದು ರೂಪ, ಅದರ ಬಗ್ಗೆ ನಾವಲ್ಲಿ ನೋಡಿದ್ವಿ. ಹೀಗಿದು ಟಂಕಿ ಎನ್ನುವಂಥ ರೂಪದ ವಿವರ. ಈ ಚಾಣಕ್ಯನೇ ಚಿಣಿ ಅಂತನೂ ಕೂಡ ಹೇಳ್ತಾರೆ. ಮುಂದೆ ಠಲಕ ಅಥವಾ ಕೆಲವು ಕಡೆ ಠಕಲ ಅಂತನೂ ಪಾಠ ಇದೆ. ರುದ್ರ ಮತ್ತು ಇಂದ್ರ ಇತ್ಯಾದಿಗಳು ಎಲ್ಲರಿಗೂ ಸುಖ ಕೊಟ್ಟವನು ಅಂತಂದು ಅರ್ಥವನ್ನ ವಿದ್ಯಾಸಿಂಹಾಚಾರ್ಯರು ವರ್ಣನೆ ಮಾಡ್ತಾರೆ. ಮತ್ತೆ ಠಕಲ ಅಂದ್ರೆ ದುಷ್ಟ ಶಿಕ್ಷಕ ಅನ್ನೋ ಅರ್ಥವನ್ನ ಗೋವಿಂದಾಚಾರ್ಯ ಹೇಳ್ತಾರೆ. ಯಾಕಂದ್ರೆ ಠಂಗ್ ವಂಚನೆ, ಠವತೆ ಇತಿ ಠಹ ವಂಚಕ. ಇವತ್ತು ಕೂಡ ಎಲ್ಲ ಭಾಷೆಯಲ್ಲೂ ಠಕ್ಕ ಅಂತ ಹೇಳ್ತೇವೆ. ಠಕ್ಕರು ಅಂದ್ರೆ ಕಳ್ಳರು ಅಂತ ಅರ್ಥ. ಹಾಗೆ ಠಂಗ್ ವಂಚನೆ ಅಂತ ಧಾತುನೇ ಇದೆ. ಆ ಧಾತುವಿಗನುಸಾರವಾಗಿ ಆ ಠಹ ಅಂದ್ರೆ ವಂಚಕ ಅಂತ ಅರ್ಥ. ಅಂಥವನನ್ನ ಕಲಯತಿ ಅಂದ್ರೆ ನಾಶ ಮಾಡುವವನು. ಕಲಧಾತುವಿಗೆ ಕಲಚ್ಛೇದನೆ ಅಂತನೂ ಅರ್ಥ ಇದೆ. ಅಂಥವನು ನಾಶ ಮಾಡುವನಾದ್ರಿಂದ ಠ ಕಲ ಅಂತ ಹೀಗರ್ಥ. ವಂಚಕರಾದವರು, ವೇದಾದಿ ಶಾಸ್ತ್ರಗಳಿಗೆ ವಿರೋಧಿಗಳಾದವರು, ಅವರೆಲ್ಲರನ್ನು ಕೂಡ ಸದೆ ಬಡಿಯುವವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಮುಂದೆ ಡರಕ ಅಂತ ಶಬ್ದ ಮತ್ತು ಧರಿ ಅಂತ ಎರಡು ಶಬ್ದ. ಅವೆರಡು ಮಂತ್ರಗಳಿಂದ ಬಲಕಾಲಿನ ಮಣಿಗಂಟು ಮತ್ತು ಬಲಕಾಲಿನ ಬೆರಳುಗಳ ಗಂಟನ್ನ ಮುಟ್ಟಬೇಕು. ಮುಂದೆ ಓಂ ನಮ್ಮ ನಾತ್ಮನೇ ನಮಃ ಅನ್ನೋದ್ರಿಂದ ಬಲಕಾಲಿನ ಬೆರಳ ತುದಿಗಳನ್ನು ಮುಟ್ಟಬೇಕು. ಇದಿಷ್ಟು ಕೂಡ ಬಲಗಾಲಿಗೆ ಸಂಬಂಧಪಟ್ಟದ್ದು. ಡರಕ ಅಂತಂದ್ರೆ ಶತ್ರು ಸಂಹಾರಕ ಅಂತ ಅದರ ಅರ್ಥ. ದರ ಅಂತ ಧಾತು ಈಗ ಉಪಲಬ್ಧ ಇದೆ. ದರ ಅಂದ್ರೆ ನಾಶ ಮಾಡುವವನು, ಸೀಳಿ ಹಾಕುವವನು ಅಂತ ಅರ್ಥ. ಹಾಗೆ ಡರ ಅಂತಲೂ ಒಂದು ಧಾತು ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಅಭಿಪ್ರಾಯ ಪಡ್ತಾರೆ. ಶತ್ರುಗಳನ್ನು ನಾಶ ಮಾಡುವವನು ಅಂತ ಅರ್ಥ. ಇನ್ನೊಂದು ಅರ್ಥವಂತೆ ಡ್ರೂ ಭಯೇ ದರಯತಿ ಭಯಂ ಜನಯತಿ, ಆದ್ರಿಂದ ಡರಕ ಜಗತ್ತಿಗೆ ಭಯವನ್ನು ಹುಟ್ಟಿಸುವವನಾದ್ರಿಂದ ಇವನನ್ನ ಡರಕ ಅಂತ ಹೇಳ್ತಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಏನು ಡ್ರೂ ಭಯ ಅಂತ ಧಾತು ಇದೆ, ಅದರಂತೆ ಹಿಂದಿಯಲ್ಲಿ ಅದೇ ಶಬ್ದ ಡರ್ನ ಅಂದ್ರೆ ಭಯ ಪಡುವುದು ಅನ್ನುವ ರೂಪದಲ್ಲಿ ಈಗ ಬಳಕೆಯಲ್ಲಿದೆ. ಹೀಗೆ ಡರಕ ಅಂದ್ರೆ ಶತ್ರು ನಾಶಕ ಅಂತ ಒಂದರ್ಥ, ಮತ್ತೆ ಭಯಜನಕ ಅಂತ ಇನ್ನೊಂದರ್ಥ. ಹೀಗೆ
ನನ್ನ ಅಭಿಪ್ರಾಯ ಕಾಣಿಸ್ತದೆ. ಕೆಲವು ಕಡೆ ಅದು ಒಂದೇ ಅರ್ಥವಾಗಿ ಕಾಣಿಸ್ತದೆ, ಆದ್ರೆ ಎರಡು ಅರ್ಥಗಳನ್ನು ಹೀಗೆ ತಗೊಳ್ಬೇಕು ಅಂತ ನನ್ನ ಒಂದು ಆಲೋಚನೆ. ಚಂದ್ರ ಅಗ್ನಿಗಳಿಗೂ ಕೂಡ ಬೆಳಕನ್ನು ಕೊಟ್ಟವನು ಅನ್ನೋ ಅರ್ಥವನ್ನು ವಿದ್ಯಾಸಿಂಹಾಚಾರ್ಯರು ವರ್ಣಿಸ್ತಾರೆ. ಮುಂದೆ ಢರಿ ಅಂತ ಶಬ್ದ. ಢರಿ ಅನ್ನೋ ಶಬ್ದಕ್ಕೆ ರುದ್ರನಿಗೂ ಕೂಡ ನಿಯಾಮಕನಾದವನು. ಅದು ಹೇಗೆ ಅಂದ್ರೆ ಢರ, ಇದು ಮಹಾಪ್ರಾಣ ಧಾತು. ಇದು ಢರ ಧಾತುವಿಗೆ ತಿನ್ನುವುದು ಅಂತ ಅರ್ಥ. ಸರ್ವಮಪಿ ಹತ್ತಿ, ಎಲ್ಲವನ್ನು ತಿನ್ನುವವನು ಢರ ಶಿವ. ಆ ಶಿವ ಉಳ್ಳವನು, ಶಿವನನ್ನು ತನ್ನ ಅಂತರ್ಯಾಮಿಯಾಗಿ ತನ್ನ ಒಳಗೆ ಇಟ್ಕೊಂಡಂಥವನು, ತನ್ನ ಗರ್ಭದಲ್ಲಿ ಇಟ್ಕೊಂಡವನು ಅಥವಾ ಶಿವನಿಗೆ ಅಂತರ್ಯಾಮಿಯಾಗಿರುವವನು. ಈ ಎರಡು ಅರ್ಥದಲ್ಲೂ ಕೂಡ ಅವನೇ ಢರಿ. ಢರ್ ಅಂತ ತಿನ್ನುವುದು ಅನ್ನೋ ಅರ್ಥದಲ್ಲಿ ಢರ ಅದನೆ ಅಂತ ಧಾತು ಏನು ಸಂಸ್ಕೃತದಲ್ಲಿ ಇತ್ತು, ಈಗ ಬಳಕೆ ಕಾಣದೇ ಇರುವಂಥದ್ದು ಅಂತ ಏನಿದೆಯಲ್ಲ, ಅದೇ ಕನ್ನಡದಲ್ಲಿ ಢರ್ರನೆ ತಿಂದು ತೇಗಿದ ಅಂತ ನಾವು ಹೇಳ್ತೇವಲ್ಲ, ಆ ರೂಪದಲ್ಲಿ ಬಳಕೆ ಇದೆ ಅಂತ ಕಾಣಿಸ್ತದೆ. ಹಾಗೆ ಗೋವಿಂದಾಚಾರ್ಯ ಕೆಲವು ಪ್ರಾಚೀನ ಧಾತುಗಳನ್ನ ನಮ್ಮ ಗಮನಕ್ಕೆ ತರ್ತಾರೆ. ಹೀಗೆ ಎಲ್ಲವನ್ನೂ ಸಂಹರಿಸುವ, ನುಂಗಿ ನೀರು ಕುಡಿಯುವಂತಹ ಶಿವನ ಅಂತರ್ಯಾಮಿ ಅಂತ ಹೀಗೆ ಅದಕ್ಕರ್ಥ. ಢರಿ ಅಂದ್ರೆ ಸತ್ವಾದಿ ಗುಣ ಮುಕ್ತರಾದವರನ್ನ. ಢಗಳು ಅಂದ್ರೆ ಸತ್ವ ರಜಸ್ತಮ ಗುಣಗಳನ್ನು ಕಳೆದುಕೊಂಡು ಮುಕ್ತಿಯನ್ನು ಪಡೆದವರು, ಅವರಿಗೆ ಸುಖ ಕೊಡುವವನು, ತಾನು ರಮಯತಿ ಅನ್ನೋ ಅರ್ಥವನ್ನು ವಿದ್ಯಾಸಿಂಹಾಚಾರ್ಯರು ವರ್ಣಿಸ್ತಾರೆ. ಮುಂದೆ ನಾತ್ಮ ಅಂತ ಶಬ್ದ. ನಾತ್ಮ ಅಂದ್ರೆ ಬಲಜ್ಞಾನ ಸ್ವರೂಪ ಅಂತ ಅರ್ಥ. ನಶ್ಚ ನಿವೃತ್ತಿ ವಾಚಕ, ಅದು ಆನಂದಕ್ಕೆ ಸೂಚಕ. ನಕಾರೋ ಬಲಂ ಅಂತ ಐತರೇಯ ಉಪನಿಷತ್ತಿನಲ್ಲಿ ವಿಷ್ಣು ಎಂಬಲ್ಲಿ ಶಕಾರ ಅನ್ನೋದು ಭಗವಂತನ ನಿಯಾಮಕತ್ವವನ್ನು, ನಕಾರ ಅನ್ನೋದು ಆತನ ಬಲವನ್ನು ಹೇಳ್ತದೆ ಅಂತ ಹೇಳ್ತಾರೆ. ತಸ್ಯೈವ ಏತಸ್ಯೈ ಸಂಹಿತಾಯೈ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ. ಹೀಗೆ ನಾತ್ಮ ಅಂದ್ರೆ ಬಲಸ್ವರೂಪ ಅಂತ ಆ ಶಬ್ದಕ್ಕೆ ಅರ್ಥ ಆಗ್ತದೆ. ಮತ್ತೆ ಸುಖ ಅಂತನೂ ಅರ್ಥ ಇರೋದ್ರಿಂದ ಬಲಸ್ವರೂಪ ನ ಶಬ್ದಕ್ಕೆ ಬಲ ಅಂತ ಅರ್ಥ ಇಟ್ಕೊಂಡಾಗ ಸುಖ ಸ್ವರೂಪ ಬಲ ಸ್ವರೂಪ ಅಂತ ಅರ್ಥ. ನ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ ಇಟ್ಕೊಂಡಾಗ ನಶ್ಚ ನಿರ್ವೃತ್ತಿ ವಾಚಕ ಅಂತ ಮಹಾಭಾರತದಲ್ಲಿ ಕಾಣಿಸುವುದರಿಂದ ಇವನು ಸುಖ ಸ್ವರೂಪ ಅನ್ನುವಂಥ ಅರ್ಥನೂ ಕೂಡ ಅದರಿಂದ ತಿಳಿದು ಬರ್ತದೆ. ಮುಂದೆ ತವರ್ಗದ ಅನುನಾಸಿಕಾಕ್ಷರಗಳು. ತಂ ತಾರಾಯ ನಮಃ, ಥಂ ಥಭಾಯ ನಮಃ, ಓಂ ದಂ ದಂಡಿನೇ ನಮಃ, ಓಂ ಧಂ ಧನ್ವಿನೇ ನಮಃ, ಓಂ ನಂ ನಮ್ಯಾಯ ನಮಃ. ಇವಿಷ್ಟು ಮಂತ್ರಗಳಿಂದ ಎಡಕಾಲಿನ ತೊಡೆ ಸಂಧಿ, ಮೊಣಗಂಟು, ಮಣಿಗಂಟು, ಬೆರಳ ಗಂಟುಗಳು ಮತ್ತೆ ಬೆರಳ ತುದಿಗಳನ್ನ ಕ್ರಮವಾಗಿ ಮುಟ್ಟಬೇಕು. ಇವು 5 ಮಂತ್ರಗಳು ಎಡಗಾಲಿನ 5 ಭಾಗಗಳಿಗೆ ಸಂಬಂಧಪಟ್ಟಂಥವು. ತಾರ ಅಂತಂದ್ರೆ ಸಂಸಾರದಿಂದ ನಮ್ಮನ್ನು ದಾಟಿಸುವವನು ಅಂತ ಅರ್ಥ. ಸಂಸಾರ ತಾರಯತಿ ತಾರಹ. ಅಶೋಕ ತಾರಣಃ ತಾರಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ತಾರಹ ಅನ್ನೋ ಶಬ್ದ ಬಂದಿದೆ. ಭೂರ್ವಸ್ವಸ್ತರುಸ್ತಾರಹ ಅಂತ ಹೇಳಿ ಅಲ್ಲೂ ಕೂಡ ತಾರಹ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಹೀಗೆ ತಾರ ಅಂತಂದ್ರೆ ಸಂಸಾರದಿಂದ ನಮ್ಮನ್ನ ದಾಟಿಸುವವನು ಅಂತ ಅರ್ಥ. ತಾರ ಅನ್ನೋ ಶಬ್ದಕ್ಕೆ ಓಂಕಾರ ಅಂತ ಒಂದು ಅರ್ಥನೂ ಇದೆ. ಅದರಿಂದ ಓಂಕಾರದಿಂದ ಪ್ರತಿಪಾದ್ಯ ಅಂತ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಮುಂದೆ ಥಬ ಅಂತ ಹೇಳಿ ಶಬ್ದ. ಥಬ ಅಂದ್ರೆ ಹೃದಯದಲ್ಲಿ ಇದ್ದು ಬೆಳಗುತ್ತಾ ಇರುವಂಥವನು. ಇದು ಥ ಭ ಅನ್ನೋದಕ್ಕೆ ಅರ್ಥ. ತಥೌ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತಿ ವಿಧಾಯಕವು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯ 1ನೇ ಪಾದ 1ನೇ ಸೂತ್ರ. ಈ ತ ಮತ್ತು ಥ ಎರಡೂ ಕೂಡ ಕ್ರಮವಾಗಿ ಭಗವಂತನ ದೇಶವ್ಯಾಪ್ತಿಯನ್ನು ಮತ್ತು ಸ್ಥಿತಿಕರ್ತೃತ್ವವನ್ನು ಹೇಳ್ತವೆ. ತ ಅನ್ನುವುದು ಪರಮಾತ್ಮನ ಸರ್ವ ದೇಶವ್ಯಾಪ್ತಿಯನ್ನ, ಥಕಾರ ಅನ್ನೋದು ಆತ ಸ್ಥಿತನಾಗಿದ್ದಾನೆ ಅನ್ನೋದನ್ನ ಹೇಳ್ತದೆ. ಎಲ್ಲಿದ್ದಾನೆ ಅಂದ್ರೆ ಹೃದಯ ಗುಹೆಯಲ್ಲಿ ಆತ ಇದ್ದಾನೆ ಅನ್ನೋದು ಮುಖ್ಯ. ಎಲ್ಲೆಲ್ಲೂ ಇದ್ದಾನೆ ಅಂತ ಅನ್ನೋದು ನಮ್ಮ ಉಪಾಸನೆಗೇನು ಅಗತ್ಯ ಇಲ್ಲ, ಹೃದಯದಲ್ಲಿ ಇದ್ದಾನೆ. ಹಾಗಾಗಿ ಥಬ ಅಂದ್ರೆ
ಹೃದಯದಲ್ಲಿ ಇದ್ದು ಬೆಳಗುವವನು ಅಂತ ಹೀಗರ್ಥ. ಭ ಅನ್ನೋದಕ್ಕೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥ ವಿದ್ಯಾಸಿಂಹಾಚಾರ್ಯರ ಒಂದು ಪುಸ್ತಕದಲ್ಲಿ ಕಂಡು ಬರ್ತದೆ. ಮುಂದೆ ನಾವು ನೋಡುವಂತ ಶಬ್ದ ದಂಡಿ ಅಂತ ಹೇಳಿ, ದಂಡವನ್ನು ಕೈಯಲ್ಲಿ ಹಿಡಿದಿರುವವನು ಅಂತ. ಟಂಕಿ ದಂಡೀಚ ಧನ್ವೀಚ ಅಂತ ಹೇಳಿ ಈ ಮಾತೃಕಾನ್ಯಾಸದ ಧ್ಯಾನದಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ಅದರಿಂದ ಕೈಯಲ್ಲಿ ದಂಡವನ್ನು ಹಿಡ್ಕೊಂಡಿರುವಂತವನು, ದುರ್ಜನರನ್ನ ದಮನಿಸುವವನು, ಯಾರನ್ನ ಹೇಗೆ ಶಾಸನಕ್ಕೊಳಪಡಿಸಬೇಕು ಅಂತ ಅನ್ನೋದನ್ನು ತಿಳ್ಕೊಂಡವನು ಅಂತ ಅದರ ಅರ್ಥ. ಧನ್ವಿ ಅಂದ್ರೆ ಧನುಸ್ಸನ್ನ ಕೈಯಲ್ಲಿ ಹಿಡ್ಕೊಂಡವನು ಅಂತ ಅದರ ಅರ್ಥ. ಟಂಕಿ ದಂಡೀಚ ಧನ್ವೀಚ ಅನ್ನುವಲ್ಲಿ ಆ ಧನ್ವಿ ಅನ್ನುವ ರೂಪವು ಕೂಡ ಕಂಡೇ ಕಾಣ್ತದೆ. ನಮ್ಯ ಅಂದ್ರೆ ಎಲ್ಲ ಜನರಿಗೂ ಕೂಡ ನಮಸ್ಕಾರಕ್ಕೆ ಪಾತ್ರನಾದವನು ಅಂತ ಅರ್ಥ. ಮುಂದೆ ಓಂ ಪಂ ಪರಾಯ ನಮಃ, ಓಂ ಬಂ ಫಲಿನೇ ನಮಃ, ಓಂ ಬಂ ಬಲಿನೇ ನಮಃ, ಓಂ ಭಂ ಭಗಾಯ ನಮಃ, ಓಂ ನಂ ಮನವೇ ನಮಃ ಇವಿಷ್ಟು ಮಂತ್ರಗಳಿಂದ ಹೊಟ್ಟೆಯ ಬಲಭಾಗ, ಹೊಟ್ಟೆಯ ಎಡಭಾಗ, ಬೆನ್ನು ಮತ್ತೆ ಮನುಷ್ಯನ ಕುಹೇಂದ್ರಿಯ ಮತ್ತೆ ಹೊಟ್ಟೆ ಈ ಭಾಗಗಳನ್ನ ಕ್ರಮವಾಗಿ ಮುಟ್ಟಬೇಕು. ಅಲ್ಲಿ ಪರ ಅಂತಂದ್ರೆ ಸರ್ವ ವಿಲಕ್ಷಣ, ಸರ್ವಶ್ರೇಷ್ಠ ಅಂತ ಹೀಗರ್ಥ. ಒಂದು ಫಲಿ ಅಂತಂದ್ರೆ ಎಲ್ಲ ಜನರಿಗೂ ಕೂಡ ಫಲಗಳನ್ನು ಕೊಟ್ಟವನು. ಫಲ ತಾನು ಉಳ್ಳವನು ಅಂತ ಅರ್ಥ ಅಲ್ಲ, ಭಗವಂತನಿಗೆ ಯಾವುದೇ ಫಲದ ಅಪೇಕ್ಷೆ ಇಲ್ಲ. ಆದ್ರೆ ಫಲಗಳನ್ನ ಎಲ್ಲರಿಗೂ ಕೂಡ ಕೊಟ್ಟವನು ಅನ್ನುವ ಅರ್ಥದಲ್ಲಿ ಆತನೇ ಫಲಿ ಅಂತ ಕರೆಸ್ಕೊಂಡಿದ್ದಾನೆ. ಮುಂದೆ ಬಲಿ ಅನ್ನುವ ಶಬ್ದ, ಬಲಿ ಅಂದ್ರೆ ಮಹಾಬಲಶಾಲಿಯಾದವನು ಅಂತ ಅದರ ಅರ್ಥ. ನಾಯಮಾತ್ಮ ಬಲಹೀನೇನ ಲಭ್ಯ, ಬಲಹೀನರಾದವನಿಗೆ ಈ ಭಗವಂತನನ್ನ ನೋಡ್ಲಿಕ್ಕೆ ತಲುಪಲಿಕ್ಕೆ ಆಗೋದೇ ಇಲ್ಲ. ಜ್ಞಾನದ ಬಲವನ್ನ ಮನುಷ್ಯ ಗಳಿಸಬೇಕಾಗ್ತದೆ. ಆ ಬಲವನ್ನ ಸಾಧಕನಾದವನಿಗೆ ಕೊಡುವಂಥವನು ಇವನೇ ಆಗಿದ್ದಾನೆ. ಸ್ವಯಂ ಮಹಾಬಲವುಳ್ಳವನು, ಸಾಧಕನಿಗೆ ಅದನ್ನು ಕೊಡುವವನು ಕೂಡ. ಈಗ ಎರಡು ಕಾರಣಗಳಿಂದಾಗಿ ಅವನೇ ಬಲಿ ಅಂತ ಕರೆಸ್ಕೋತಾನೆ. ಮುಂದೆ ಭಗಃ, ಭಗವಾನ್ ಅನ್ನೋ ಶಬ್ದದ ವಿವರಣವನ್ನು ಹಿಂದೆ ನೋಡಿದ್ದೇವೆ. ಅದ್ರ ಬಗ್ಗೆ ಈಗ ಹೆಚ್ಚೇನು ಹೇಳಬೇಕಾದ್ದಿಲ್ಲ. ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಭಗವತ್ ಶಬ್ದವಾಚ್ಯಾನಿ ವ್ಯಾಹೇಯೇ ಗುಣಾದಿಭಿಹೇ. ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಇವಿಷ್ಟು ಶಕ್ತಿಗಳಿಗೆ, 6 ಗುಣಗಳಿಗೆ. 6 ಗುಣಗಳು ಅನ್ನೋದು ಭಗವಂತನ ಒಂದು ಪೂರ್ಣತೆಯ ಸಂಕೇತ. ಪೂರ್ಣವಾದಂತಹ ಗುಣಗಳು ಉಳ್ಳವನು. ಆದ್ರಿಂದ ಆತನನ್ನ ಭಗವಾನ್ ಅಂತ ಹೇಳ್ತಾರೆ. ಐಶ್ವರ್ಯಾದಿ ಗುಣೇಶ್ವರ್ಭಿ ಸಾಮಗ್ರ್ಯಾತ್ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಹ. ಐಶ್ವರ್ಯ ಮೊದಲಾದ 6 ಗುಣಗಳಿರುವುದರಿಂದ ಎಲ್ಲರೂ ಕೂಡ, ಎಲ್ಲಾ ಜೀವರು ಕೂಡ, ಎಲ್ಲಾ ದೇವತೆಗಳು ಕೂಡ ಭಗವಂತರೇ. ಆದ್ರೆ ಅವರಲ್ಲಿ ನಿರಪೇಕ್ಷಂತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ ಯತಃ. ಭಗವಂತನಿಗೆ ಆ ಎಲ್ಲ ಗುಣಗಳ ಪೂರ್ಣವಾದಂತಹ ವ್ಯಕ್ತಿತ್ವ ಇರೋದು, ಗುಣಗಳಿಂದ ತುಂಬಿದಂತಹ ಪೂರ್ಣವಾದ ವ್ಯಕ್ತಿತ್ವ ಇರೋದು ಆ ಭಗವಂತನಲ್ಲಿಯೇ. ಅದಕ್ಕಾಗಿ ಅವನನ್ನೇ ಭಗವಾನ್ ಅಂತ ಹೇಳ್ತಾರೆ. ಅವನ ನಂತರ ಭಗವಾನ್ ಎಂಬ ಶಬ್ದದಿಂದ ಉಳಿದವರೆಲ್ಲೂ ಕೂಡ ವಾಚ್ಯರಾಗಿದ್ದಾರೆ ಅಂತ ನಾವು ತಿಳಿಯಬೇಕು. ಇದು ಭಗವಾನ್ ಅಂದ್ರು ಭಗ ಅಂದ್ರು ಒಂದೇ, ಅವನೇ ಗುಣಪೂರ್ಣನಾದ್ರಿಂದ ಭಗವಾನ್ ಎಂಬ ಶಬ್ದದಿಂದಲೂ ಕೂಡ ಅವನನ್ನೇ ನಾವು ಹೇಳಬೇಕು ಅಂತ ಅರ್ಥ. ಭಗ ಎಂಬ ಶಬ್ದದಿಂದಲೂ ಅವನನ್ನೇ ಹೇಳಬೇಕು. ಮುಂದೆ ಮನು ಅಂತ ಅರ್ಥ. ಮನು ಅಂತಂದ್ರೆ ಜ್ಞಾನರೂಪ ಅಂತ ಅರ್ಥ. ಮನುತೆ ಸರ್ವಮಿತಿ ಮನುಹು ಸರ್ವಜ್ಞ. ಎಲ್ಲವನ್ನೂ ಕೂಡ ತಿಳ್ಕೊಂಡಂಥವನು ಮನು, ಅವಬೋಧನೆ. ಹೀಗೆ ಸರ್ವಜ್ಞ ಆದ್ರಿಂದ ಅವನನ್ನೇ ಮನುಹು ಅಂತ ಹೇಳಬೇಕು. ಮನು ಶಬ್ದಕ್ಕೆ ಸರ್ವಮೂಲದಲ್ಲಿ ಹೇಳಿರುವ ಅರ್ಥ ನನಗೆಲ್ಲೂ ಕಂಡು ಬರಲಿಲ್ಲ. ಭಗವಂತನ ಕುರಿತಾಗಿರುವಂತಹ ಶಬ್ದ ನನಗೆಲ್ಲೂ ಕಂಡು ಬಂದಿಲ್ಲ. ಆದರೆ ಮನವೋ ಬೋಧ ವೈಶೇಷ್ಯ ಚತ್ವಾರೋ ಮನವಸ್ಥಥ ಅಂತ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲೇನು ಕಂಡು ಬರ್ತದಲ್ಲ, 10ನೇ ಅಧ್ಯಾಯದ ಆರಂಭದಲ್ಲಿ
ಅಲ್ಲಿ ಬಂದಿರುವಂತಹ ಮನು ಅನ್ನುವ ಶಬ್ದವನ್ನು ವ್ಯಾಖ್ಯಾನಿಸುವಾಗ ವಿಶೇಷ ಜ್ಞಾನವುಳ್ಳಂತಹ ವಿಶೇಷ ಜ್ಞಾನ ಸಾಮರ್ಥ್ಯವನ್ನು ಪಡೆದುಕೊಂಡಿರುವಂತಹ ಬ್ರಹ್ಮಾದಿ ದೇವತೆಗಳನ್ನೇ ಮನುಗಳು ಅಂತ ಹೇಳ್ತಾರೆ. ಹೀಗೆ ಮನ್ವತೆ ಇತಿ ಮನವಃ. ಮನ್ವತೆ ಅಂದ್ರೆ ಮನುತೆ ಮನ್ವಾತೆ ಮನ್ವತೆ ಬಹುವಚನ. ಅದು ಎಲ್ಲವನ್ನೂ ತಿಳ್ಕೊಳ್ಳಬಲ್ಲಂತಹ ಶಕ್ತಿ ಉಳ್ಳವರು. ಆದ್ರಿಂದ ಆ ದೇವತೆಗಳನ್ನ ಮನುಗಳು ಅಂತ ಹೇಳ್ತಾರೆ. ಆ ದೇವತೆಗಳು ಮನು ಅಂತ ಕರೆಸ್ಕೊಂಡಿರುವುದು ಒಳಗೆ ಸರ್ವಜ್ಞನಾದಂತಹ ಭಗವಂತ ಇರುವುದರಿಂದಲೇ. ಆದ್ರಿಂದ ಬೋಧ ವಿಶೇಷ ವಿಶಿಷ್ಟ ಜ್ಞಾನ ಇರುವುದರಿಂದ ಎಲ್ಲ ದೇವತೆಗಳು ಮನುಗಳು. ಭಗವಂತನೇ ಆ ವಿಶಿಷ್ಟವಾದ ಜ್ಞಾನಕ್ಕೆ ಪ್ರೇರಕನಾದ್ರಿಂದ ಅವನೇ ಮನು ಅಂತ ನಾವು ತಿಳ್ಕೊಳ್ಬೇಕು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಮನುಗಳು ಅಂದ್ರೆ ಚತುರ್ಮುಖ ಬ್ರಹ್ಮಾದಿಗಳು ಅಂತ ಹೇಳಿದ್ದಾರೆ. ಅವರ ಜ್ಞಾನಿಗಳಾದ್ರಿಂದ ಮನುನಾಮ್ನಾಂ ಅಜಾದೀನಾಂ ಮನೀಷಾ ಈಶೋ ಯಥೋ ಹರಿಹಿ. ಆ ವಿಶೇಷ ಜ್ಞಾನವುಳ್ಳಂಥ ಮನು ಎಂಬ ಶಬ್ದದಿಂದ ವಾಚ್ಯರಾದ ಎಲ್ಲ ಚತುರ್ಮುಖಾದಿ ದೇವತೆಗಳಿಗೆ ಇವನು ಈಶ. ಆದ್ರಿಂದ ಇವನನ್ನೇ ಮನೀಷ ಅಂತ ಹೇಳಬೇಕು, ಭಗವಂತನನ್ನು ಮನೀಷ ಅಂತ ಹೇಳಬೇಕು ಅಂತ ವರ್ಣನೆ ಬಂದಿದೆ. ಆದ್ರೆ ಆ ದೃಷ್ಟಿಯಿಂದ ಮನೀಷ ಅಂದ್ರೂ ಮನು ಅಂದ್ರೂ ಅರ್ಥ ಒಂದೇ. ಎಲ್ಲರ ಶ್ರೇಷ್ಠವಾದ ಜ್ಞಾನಕ್ಕೆ, ಶ್ರೇಷ್ಠವಾದ ಜ್ಞಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಜ್ಞಾನಕ್ಕೆ ಈತ ಪ್ರೇರಕ ಅಂತ ಅರ್ಥ ಆಗ್ತದೆ. ಇದು ಆ ಮನು ಎಂಬ ಶಬ್ದದಿಂದ ನಮಗೆ ತಿಳಿಯುವಂತಹ ಅರ್ಥ. ಮನು ಅನ್ನುವ ಶಬ್ದಕ್ಕೆ ಭಗವಂತನನ್ನ ಹೇಗೆ ಹೇಳುವ ಶಕ್ತಿ ಇದೆ ಅನ್ನೋದನ್ನ ಆಚಾರ್ಯರ ಸರ್ವಮೂಲದಲ್ಲಿ ವರ್ಣನೆ ಮಾಡಿದಂಥ ನೇರವಾದ ಒಂದು ಶ್ಲೋಕ ಈಗ ದೊರಕಿದೆ, ಅದನ್ನು ಹೇಳ್ತಾ ಇದ್ದೇನೆ. ಬೃಹದಾರಣ್ಯಕ ಭಾಷ್ಯದ ಮೊದಲನೇ ಅಥವಾ 3ನೇ ಅಧ್ಯಾಯ ಅದು. ಅಲ್ಲಿ ಈ ಅಹಂ ಬ್ರಹ್ಮಾಸ್ಮಿ ಅನ್ನುವ ಶಬ್ದ ಒಂದು ವಾಕ್ಯ ಐಕ್ಯಪರ ಅಲ್ಲ ಅಂತ ವರ್ಣನೆ ಮಾಡುವಂತಹ ಒಂದು ಭಾಗ. ಅಹಂ ಮನುರಭವಂ ಇತ್ಯಾದಿ ವೇದ ವಾಕ್ಯಗಳಿವೆ ಕೆಲವು. ಅಲ್ಲಿ ನಾನೇ ಮನು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಆ ಒಂದು ಪ್ರಸಂಗದಲ್ಲಿ ಭಗವಂತ ಹೇಗೆ ಅಹಂ ಎಂಬ ಶಬ್ದದಿಂದ ವಾಚ್ಯ ಇತ್ಯಾದಿಗಳನ್ನು ವರ್ಣಿಸ್ತಾರೆ. ಮತ್ತೆ ಮನುಹು ಏಷಃ ಅವಬೋಧತ್ವಾತ್. ಅವಬೋಧ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪನಾದ್ರಿಂದ ಇವನನ್ನೇ ಮನು ಅಂತ ಹೇಳಬೇಕು. ಅವನೇ ಸ್ವಯಂಭೂ ಮನುವಿನಲ್ಲಿದ್ದು ಅವನ ಮನಸ್ಸನ್ನ ಪ್ರೇರಿಸಿ ಅವನಿಗೆ ಅನೇಕ ಆಚಾರ ವಿಚಾರಗಳನ್ನ ಬೋಧನೆ ಮಾಡಿದ್ದಾನೆ ಇತ್ಯಾದಿ. ಸೂರ್ಯ ಶಬ್ದದ ಅರ್ಥ, ಕಕ್ಷೀವಾನ್ ಇತ್ಯಾದಿ ಶಬ್ದಗಳ ಅರ್ಥ, ಕವಿ ಉಶನ ಇತ್ಯಾದಿ ಶಬ್ದಗಳ ಅರ್ಥಗಳನ್ನ ಅಲ್ಲಿಯೇ ವರ್ಣನೆ ಮಾಡ್ತಾರೆ. ಅಹಂ ಮನುರಭವಂ ಸೂರ್ಯಶ್ಚ ಅಹಂ ಕಕ್ಷೀವಾನ್ ಋಷಿರಶ್ಮಿ ವಿಪ್ರಹ ಅಂತ ಋಗ್ವೇದದ 3, 6, 15ನೇ ಮಂತ್ರ. ನಾನೇ ಮನುವಾಗಿದ್ದೇನೆ ಅಂತ ಆ ಋಷಿ ಹೇಳ್ಕೊಂಡಿದ್ದಲ್ಲ, ನಾನೇ ಬ್ರಹ್ಮ ಅಂತ ಋಷಿ ಹೇಳುವುದಲ್ಲ. ನನ್ನ ಅಂತರ್ಯಾಮಿ ಆದಂತಹ ಭಗವಂತ ಜ್ಞಾನರೂಪನಾದ್ರಿಂದ ಮನುವಾಗಿದ್ದಾನೆ. ಅವನು ಮನುಗಳಲ್ಲಿದ್ದಾನೆ, ಸೂರ್ಯನಲ್ಲಿದ್ದಾನೆ. ವನವಾಸಿಗಳಾದಂತಹ ಎಲ್ಲ ಋಷಿಗಳಿಂದ ಅವನು ಪೂಜ್ಯನಾಗಿದ್ದಾನೆ. ಹೀಗೆ ಆ ವಾಮದೇವ ಅನ್ನುವಂಥ ಋಷಿ ಕಂಡುಕೊಂಡಂಥ ಒಂದು ಮಂತ್ರ ಅದು. ಅಲ್ಲಿ ಬರುವ ಶಬ್ದ ಈ ಮನು ಅಂತ ಹೇಳಿ, ಅದರಿಂದ ಭಗವಂತನನ್ನ ಜ್ಞಾನರೂಪನಾದ್ರಿಂದ ಮನು ಅಂತ ಹೇಳಬೇಕು. ಇಲ್ಲಿಗೆ ಈ ಪವರ್ಗದ ಎಲ್ಲ ಅಕ್ಷರಗಳ ಒಂದು ಅನುಸಂಧಾನ ಸಮಾಪ್ತಿಯನ್ನು ಕಾಣ್ತಾ ಇದೆ.